ಕನ್ನಡ ಜನಶ್ರೀಯ ಕ್ರೈಮ್ ಲೋಕದ ಕನ್ನಡಿಗೆ ಸ್ವಾಗತ. ನಾನು ರೇಷ್ಮಾ ಬಾಳಣ್ಣವರ್. ದರ್ಶನ್, ಪವಿತ್ರ ಗೌಡ ಸೇರಿ 7 ಆರೋಪಿಗಳಿಗೆ ಜಾಮೀನು ರದ್ದು, ಮತ್ತೆ ಜೈಲ್ ಫಿಕ್ಸ್. ಸ್ಯಾಂಡಲ್ವುಡ್ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿ 7 ಆರೋಪಿಗಳಿಗೆ ಜಾಮೀನನ್ನ ಸುಪ್ರೀಂ ಕೋರ್ಟ್ ರದ್ದುಪಡಿಸಿದೆ. ಜೂನ್ 2024 ರೇಣುಕಾಸ್ವಾಮಿ ಪವಿತ್ರ ಗೌಡ ಅವರಿಗೆ ಅಶ್ಲೀಲ ಸಂದೇಶವನ್ನ ಕಳಿಸಿರುವ ಆರೋಪದ ಮೇರೆಗೆ ದರ್ಶನ್ ಅವರ ಅನುಯಾಯಿಗಳು ಅವರನ್ನ ಕಿಡ್ನಾಪ್ ಮಾಡಿಕೊಂಡಿದ್ದರು. ನಂತರ ಕೊಲೆ ಮಾಡಿದ್ದಾರೆ ಎಂದು ಪ್ರಕರಣ ದಾಖಲಾಗಿತ್ತು. ಮೃತದೇಹವು ಜೂನ್ 9ರಂದು ಕಂಡುಬಂದಿತ್ತು. ಇದರ ಆಧಾರದ ಮೇಲೆ ರೇಣುಕಾಸ್ವಾಮಿಯ ಕುಟುಂಬಸ್ಥರು ಪ್ರಕರಣವನ್ನ ದಾಖಲು ಮಾಡಿದ್ರು. ಅದರ ಆಧಾರದ ಮೇಲೆ ಜೂನ್ 11, 2024 ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿದಂತೆ ಇನ್ನಿತರ ಆರೋಪಿಗಳನ್ನ ಬಂಧಿಸಲಾಗಿತ್ತು. ಅಕ್ಟೋಬರ್ 2024 ವೈದ್ಯಕೀಯ ಕಾರಣದ ಆಧಾರದ ಮೇಲೆ ಹೈಕೋರ್ಟ್ ಇಂಟರಿಮ್ ಬೇಲ್ ನೀಡಿತ್ತು. ಇಂದು ಆಗಸ್ಟ್ 14ರಂದು ಸುಪ್ರೀಂ ಕೋರ್ಟ್ ಜಾಮೀನನ್ನ ವಜಾಗೊಳಿಸಿದೆ. ಇದೇ ವೇಳೆ ನಾಳೆ ದರ್ಶನ್ ಅಭಿನಯದ ಬಹು ನಿರೀಕ್ಷಿತ ದಿ ಡೆವಿಲ್ ಚಿತ್ರದ ಹಾಡು ಬಿಡುಗಡೆಯಾಗಲಿದೆ. ತೀರ್ಪು ಹೊರಬೀಳುವ ಅರ್ಧ ಗಂಟೆ ಮೊದಲು ದರ್ಶನ್ ತಂಡ ಹಾಡಿನ ಅಪ್ಡೇಟ್ ಹಂಚಿಕೊಂಡಿತ್ತು. ದಿ ಡೆವಿಲ್ ಚಿತ್ರದ ಶೂಟಿಂಗ್ ಹಾಗೂ ಡಬ್ಬಿಂಗ್ ಕೆಲಸವನ್ನ ದರ್ಶನ್ ಮುಂಚಿತವಾಗಿ ಪೂರ್ಣಗೊಳಿಸಿದ್ರು. ಚಿತ್ರದ ಮೇಲೆ ಸುಮಾರು 40 ಕೋಟಿ ರೂಪಾಯಿ ಹೂಡಿಕೆ ಇದ್ದು ವರ್ಷದ ಕೊನೆಯಲ್ಲಿ ಬಿಡುಗಡೆ ಯೋಜನೆ ಇದೆ. ದರ್ಶನ್ ಇಲ್ಲದೆ ಸಿನಿಮಾ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಜಾಮೀನು ರದ್ದು ಆದೇಶ ಹೊರಬಂದ ನಂತರ ಪೊಲೀಸರು ಯಾವ ರೀತಿ ಕ್ರಮವನ್ನ ತೆಗೆದುಕೊಳ್ತಾರೆ ಅಂದ್ರೆ, ಕೋರ್ಟ್ ತೀರ್ಪಿನ ಪ್ರತಿಯನ್ನ ಪಡೆದು ವಿಚಾರಣಾಧೀನ ನ್ಯಾಯಾಲಯದಿಂದ ಅರೆಸ್ಟ್ ವಾರೆಂಟ್ ಪಡೆದು ಕಾಮಾಕ್ಷಿಪಾಳ್ಯ ಪೊಲೀಸರು ಆರೋಪಿಗಳನ್ನ ಬಂಧಿಸಲು ಸಿದ್ಧತೆ ನಡೆಸುತ್ತಾರೆ. ಆರೋಪಿಗಳು ಸ್ವಯಂ ಶರಣಾದ್ರೆ ವಾರೆಂಟ್ ಅಗತ್ಯವಿಲ್ಲ. ಇನ್ನು ದರ್ಶನ್ ಮತ್ತೆ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಆಗುವ ಸಾಧ್ಯತೆಗಳು ಹೆಚ್ಚಿವೆ. ಮುಂಚೆ 63 ದಿನ ಜೈಲು ವಾಸ ಅನುಭವಿಸಿದ್ದ ಅವರು ಮತ್ತೆ ಅದೇ ಜೈಲಿಗೆ ಎಂಟ್ರಿ ಕೊಡ್ತಿದ್ದಾರೆ. ಇದರ ಬೆನ್ನಲ್ಲಿಯೇ ರಮ್ಯಾ ಪೋಸ್ಟ್ ಒಂದನ್ನ ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಮತ್ತು ಇತರರಿಗೆ ಜಾಮೀನು ರದ್ದುಗೊಳಿಸಿದ ಸುಪ್ರೀಂ ಕೋರ್ಟ್ ತೀರ್ಪು ಇಂದು ಬಲವಾದ ಸಂದೇಶವನ್ನು ರವಾನಿಸಿದೆ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಉಳಿದವರಿಗೆ ನಾನು ಹೇಳುವುದೇನೆಂದರೆ, ನ್ಯಾಯಯುತ ಪ್ರತಿಕ್ರಿಯೆಯನ್ನ ಅನುಸರಿಸಿ, ನ್ಯಾಯ ವ್ಯವಸ್ಥೆಯಲ್ಲಿ ನಂಬಿಕೆ ಇರಿಸಿ, ಕಾನೂನನ್ನ ನಿಮ್ಮ ಕೈಗೆ ತೆಗೆದುಕೊಳ್ಬೇಡಿ. ನ್ಯಾಯವು ಸಿಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಆತ್ಮ ಸಾಕ್ಷಿಗೆ ತಕ್ಕಂತೆ ಇರಿ ಎಂದು ರಮ್ಯಾ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಇನ್ನು ದರ್ಶನ್ ಮತ್ತೆ ಜೈಲಿಗೆ ಹೋಗುತ್ತಿರುವುದರಿಂದ ಅಭಿಮಾನಿಗಳಲ್ಲಿ ಆತಂಕ ಹೆಚ್ಚಾಗಿದೆ. ತಮ್ಮ ಮಾಸ್ ಡೈಲಾಗ್, ಥ್ರಿಲ್ಲಿಂಗ್ ಫೈಟಿಂಗ್ ಮೂಲಕ ತಮ್ಮದೇ ಆದ ಫ್ಯಾನ್ ಫಾಲೋಯಿಂಗ್ ಹೊಂದಿದ್ದ ದರ್ಶನ್ ರೇಣುಕಾಸ್ವಾಮಿ ಕೊಲೆಯಲ್ಲಿ ಆರೋಪಿ ಎಂದು ತಿಳಿದು ಬಂದಿತ್ತು. ಅಭಿಮಾನಿಗಳಲ್ಲಿ ಕೋಲಾಹಲವೇ ಉಂಟಾಗಿತ್ತು. ತಮ್ಮ ನೆಚ್ಚಿನ ನಟನನ್ನ ಚಿತ್ರದಲ್ಲಿ ಪೊಲೀಸ್ ಪಾತ್ರದಲ್ಲಿ ನೋಡಿದಂತಹ ಅಭಿಮಾನಿಗಳು ಅವರನ್ನ ಕಂಬಿ ಹಿಂದೆ ನೋಡಿದ್ದು ಆಘಾತವಾಗಿತ್ತು. ಉತ್ತಮ ನಟನ ಕಲೆಯನ್ನ ಹೊಂದಿದಂತಹ ದರ್ಶನ್ ಅಭಿಮಾನಿಗಳಿಗೆ ನಿರಾಸೆಯನ್ನ ಮೂಡಿಸಿದ್ರು. ದರ್ಶನ್ ಅವರ ಮುಂದಿನ ಚಿತ್ರದ ಭವಿಷ್ಯ ಹೇಗೆ, ಇವರಿಗೆ ಮುಂದೆ ಚಿತ್ರಗಳು ಸಿಗಬಹುದಾ ಎಂಬುದೇ ಅಭಿಮಾನಿಗಳಲ್ಲಿ ದೊಡ್ಡ ಪ್ರಶ್ನೆಯಾಗಿದೆ. ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ. ಅದು ದೊಡ್ಡವರೇ ಆಗಲಿ ಚಿಕ್ಕವರೇ ಆಗಲಿ, ಕಾನೂನು ಎಲ್ಲರಿಗೂ ಒಂದೇ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ. ಇಂತಹ ಮತ್ತೊಂದಿಷ್ಟು ವಿಶೇಷ ಸುದ್ದಿಗಳನ್ನು ನೋಡಲು ಕನ್ನಡ ಜನಶ್ರೀಯನ್ನ ವೀಕ್ಷಿಸಿ.